ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ ದಿ ಮಾರ್ಷಿಯನ್ ಅನ್ನೋ ಸರ್ವೈವಲ್ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ಮೂವಿ ತುಂಬಾ ಚೆನ್ನಾಗಿದೆ, ಒಂಥರ ಹಾರ್ಟಿಗೆ ಟಚ್ ಆಗುತ್ತೆ, ಮತ್ತೆ ಸೈನ್ಸ್ ಫಿಕ್ಷನ್ ಮೂವಿ. ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ ಸೈಂಟಿಸ್ಟ್ ಟೀಮ್ ನಾಸಾದಿಂದ ಮಾರ್ಸ್ ಪ್ಲಾನೆಟ್ಗೆ ಹೋಗ್ತಾರೆ. ಅಲ್ಲಿ ರಿಸರ್ಚ್ ಮಾಡ್ತಾ ಇರಬೇಕಾದ್ರೆ ಸಡನ್ ಆಗಿ ಬಿರುಗಾಳಿ ಬೀಸುತ್ತೆ. ಅದಕ್ಕೆ ನಾಸಾ ಅಲ್ಲಿರೋರನ್ನ ಅಲ್ಲಿಂದ ಬೇಗ ಜಾಗ ಖಾಲಿ ಮಾಡೋಕೆ ಹೇಳ್ತಾರೆ. ಅಲ್ಲಿಂದ ನಮ್ಮ ಟೀಮ್ ಅರ್ಜೆಂಟ್ ಆಗಿ ಹೊರಡಬೇಕಾದ್ರೆ ಬಿರುಗಾಳಿಗೆ ಅಲ್ಲಿರೋ ಆಂಟನ ಕಿತ್ಕೊಂಡು ಬಂದು ಹೀರೋ ಮಾರ್ಕ್ ಮೇಲೇನೆ ಹೊಡೆಯುತ್ತೆ. ನಮ್ಮ ಟೀಮ್ ಹೀರೋನ ಕನೆಕ್ಟ್ ಮಾಡಿ ಮಾತಾಡೋಕೆ ಎಷ್ಟೋ ಟ್ರೈ ಮಾಡ್ತಾರೆ, ಆದ್ರೆ ಹೀರೋ ಕಡೆಯಿಂದ ಏನು ರೆಸ್ಪಾನ್ಸೇ ಇರಲ್ಲ. ಅದಕ್ಕೆ ನಮ್ಮ ಟೀಮ್ ಹೀರೋ ಮಾರ್ಕ್ ಸತ್ತೋಗ್ಬಿಟ್ಟ ಅಂತ ಡಿಕ್ಲೇರ್ ಮಾಡ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಇಲ್ಲಿ ಕೆಳಗಡೆ ಭೂಮಿಯಲ್ಲಿ ನಾಸಾ ಇವಾಗ ನಮ್ಮ ಟೀಮ್ ಹೋಗಿದ್ದ ಮಿಷನ್ ಫೇಲಿಯರ್ ಆಗೋಯ್ತು, ಮತ್ತೆ ಮಾರ್ಕ್ ತೀರೋಗ್ಬಿಟ್ರು ಅಂತ ಪಬ್ಲಿಕ್ಕಿಗೆ ಅನೌನ್ಸ್ ಮಾಡ್ತಾರೆ. ಆದ್ರೆ ಇವ್ರುಗಳಿಗೆ ಗೊತ್ತಿಲ್ಲ ಇಲ್ಲಿ ಇನ್ನ ನಮ್ಮ ಹೀರೋ ಮಾರ್ಕ್ ಸತ್ತಿಲ್ಲ ಅಂತ, ಜೀವಂತವಾಗೇ ಇದ್ದಾರೆ. ಆದ್ರೆ ಆಂಟನ ಇಂದ ಕಂಬಿ ಚುಚ್ಚಿದೆ. ಹಾಗೆ ನಿಧಾನಕ್ಕೆ ಎದ್ದು ಅವರ ಹಬ್ ಒಳಗಡೆ ಹೋಗ್ತಾರೆ ಮಾರ್ಕ್. ಅವರಿಗೆ ಏಟಾಗಿರೋ ಜಾಗಕ್ಕೆ ಸ್ಟಿಚಸ್ ಹಾಕೋತಾರೆ. ಇವಾಗ ಆಂಟನ ಹೊಡೆದೋಗಿದ್ರಿಂದ ಭೂಮಿಯಲ್ಲಿರೋ ನಾಸಾ ಸ್ಟೇಷನ್ ನಮ್ಮ ಹೀರೋ ಕೈಯಲ್ಲಿ ಕಾಂಟ್ಯಾಕ್ಟ್ ಮಾಡೋಕೆ ಆಗಲ್ಲ. ಸೊ ಮಾರ್ಕ್ ಅಲ್ಲೇ ಇದ್ದು ಸಾಯ್ಬೇಕಾಗುತ್ತೆ. ಅವರು ಜೀವಂತವಾಗಿ ಇದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆಮೇಲೆ ಒಂದು 2-3 ದಿನ ಹುಚ್ಚ ಹಿಡಿದ ಹಾಗೆ ಸುತ್ತಾಡ್ತಾ ಇರ್ತಾನೆ ಮಾರ್ಕ್. ಆವಾಗ ಸಡನ್ ಆಗಿ ಅವರಿಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಮತ್ತೆ 4 ವರ್ಷ ಬಿಟ್ಟು ಮಾರ್ಸ್ ಅಲ್ಲಿ ನಾಸಾಗೆ ಒಂದು ಮಿಷನ್ ಇದೆ. ಸೊ ಅಲ್ಲಿವರೆಗೂ ನಾವು ಹೇಗಾದ್ರೂ ಜೀವಂತವಾಗಿ ಇದ್ಬಿಟ್ರೆ ಇಲ್ಲಿಂದ ಅವ್ರ ಜೊತೆ ಸೇರ್ಕೊಂಡು ನಾವು ಇಲ್ಲಿಂದ ಹೋಗ್ಬಿಡ್ಬಹುದು ಅಂತ ಅನ್ಕೋತಾನೆ ಮಾರ್ಕ್. ಆದ್ರೆ ಅಲ್ಲಿವರೆಗೂ ಜೀವಂತವಾಗಿರೋದಕ್ಕೆ ಊಟ ತಿಂಡಿ ಬೇಕಲ್ವಾ, ಏನ್ ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಇವರು ಬಂದಿದ್ದ ಮಿಷನ್ 1 ಮಂತ್ ಮಿಷನ್. ಇವರು ಮಿಷನ್ಗೆ ಬಂದಾಗ 6 ಜನ ಬಂದಿರ್ತಾರೆ. ಸೊ 6 ಜನಕ್ಕೆ ಬೇಕಾಗಿರೋ 1 ತಿಂಗಳಿಗೆ ಬೇಕಾಗೋಷ್ಟು ಫುಡ್ ನ ತಂದಿರ್ತಾರೆ. ಆದ್ರೆ ಇವಾಗ ಮಾರ್ಕ್ ಒಬ್ಬರೇ ಅಲ್ವಾ ಇರೋದು. ಸೊ ಲೆಕ್ಕ ಮಾಡಿ ನೋಡ್ಬೇಕಾದ್ರೆ ಇವರಿಗೆ 300 ದಿನಕ್ಕೆ ಬೇಕಾಗಿರೋ ಫುಡ್ ಇದೆ. ಆಮೇಲೆ ಮಿಕ್ಕಿದ 3 ವರ್ಷಕ್ಕೆ ಏನ್ ಮಾಡ್ತಾರೋ ಪಾಪ ಮನುಷ್ಯ, ನೋಡೋಣ. ಮಾರ್ಕ್ ಒಬ್ಬ ಬಾಟ್ನಿಯಸ್ಟ್, ಗಿಡ ಮರಗಳ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಅಲ್ಲಿರೋ ಪೊಟೆಟೋಸ್ ಗಳನ್ನ, ಆಲೂಗೆಡ್ಡೆಗಳನ್ನ ನೋಡ್ಬೇಕಾದ್ರೆ ಇಲ್ಲೇ ವ್ಯವಸಾಯ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ ಮಾರ್ಕ್. ಆದ್ರೆ ಮಾರ್ಸ್ ಅಲ್ಲಿ ನೀರೇ ಇರಲ್ಲ, ಮತ್ತೆ ಹೇಗೆ ವ್ಯವಸಾಯ ಮಾಡ್ತಾರೆ, ಮಾಡೋಕೆ ಆಗುತ್ತೆ ಅನ್ಕೊಂಡ್ರೆ ವ್ಯವಸಾಯ ಮಾಡ್ತಾರೆ ಮಾರ್ಕ್. ಅವರ ಹ್ಯೂಮನ್ ವೇಸ್ಟ್ ಅನ್ನೇ ಕಂಪೋಸ್ಟ್ ಮಾಡಿ ಅದ್ರ ಮುಖಾಂತರ ಗಿಡ ಬೆಳೆಸೋಣ ಅಂತ ಆಲೂಗೆಡ್ಡೆಗಳನ್ನ ನೆಡ್ತಾರೆ. ನೀರಿಗಾಗಿ ಆಕ್ಸಿಜನ್ ಮತ್ತೆ ಹೈಡ್ರೋಜನ್ ನ ಮಿಕ್ಸ್ ಮಾಡಿ ಬೆಂಕಿ ಕಚ್ಚಿಸಿ ನೀರ್ ಬರ್ಸೋಣ, ಇಲ್ಲಿ ಹಬ್ ಒಳಗಡೆ ಟೆಂಪರೇಚರ್ ಕಡಿಮೆ ಮಾಡಿಸೋಣ ಅಂತ ಅದಕ್ಕೆ ಬೇಕಾಗಿರೋ ಎಲ್ಲ ಕೆಲಸವನ್ನು ಮಾಡ್ತಾರೆ ಮಾರ್ಕ್. ಆದ್ರೆ ಅದು ಎಲ್ಲವೂ ಫೇಲಿಯರ್ ಆಗ್ಬಿಡುತ್ತೆ. ಆದ್ರೂ ತುಂಬಾ ಸಲ ಟ್ರೈ ಮಾಡಿ ಕೊನೆಗೆ ಅದರಲ್ಲೂ ಸಕ್ಸಸ್ ಆಗ್ತಾನೆ ನಮ್ಮ ಮಾರ್ಕ್. ಸ್ವಲ್ಪ ದಿನದ ನಂತರ ಆಲೂಗೆಡ್ಡೆ ಗಿಡಗಳು ಬೆಳೆಯೋಕೆ ಶುರು ಆಗುತ್ತೆ. ಅದನ್ನ ನೋಡಿ ಖುಷಿ ಆಗ್ತಾನೆ ನಮ್ಮ ಮಾರ್ಕ್. ಆದ್ರೆ ಇಲ್ಲಿ ಭೂಮಿಯಲ್ಲಿ ನಮ್ಮ ಮಾರ್ಕ್ ಜೀವಂತವಾಗಿರೋದು ಗೊತ್ತಿಲ್ಲದೆ ಅವರಿಗೆ ಸಿಮೆಂಟ್ರಿ ಇಟ್ಟು ಸಾಂಗ್ ಹಾಡ್ತಾ ಇದ್ದಾರೆ ನಾಸಾ ಮತ್ತೆ ಜನ. ಆಮೇಲೆ ವಿನ್ಸೆಂಟ್ ಅನ್ನೋ ನಾಸಾದ ಅಸೆಟ್ ಮ್ಯಾನೇಜರ್ ಮಾರ್ಸ್ಗೆ ಹೋಗಿದ್ದ ನಮ್ಮ ಸೈಂಟಿಸ್ಟ್ ಟೀಮ್ ಅಲ್ಲಿ ಬಿರುಗಾಳಿ ಬಂದಾಗ ತುಂಬಾ ವಸ್ತುಗಳನ್ನ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ರು. ಅದರಲ್ಲಿ ಇನ್ನ ಯಾವ ವಸ್ತುಗಳು ಚೆನ್ನಾಗಿದೆ ಅಂತ ಗೊತ್ತಾದ್ರೆ ನೆಕ್ಸ್ಟ್ ಮಿಷನ್ಗೆ ಹೋಗ್ಬೇಕಾದ್ರೆ ಅದನ್ನ ಟ್ಯಾಲಿ ಮಾಡ್ಬಿಡ್ಬಹುದು ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಅದಕ್ಕೆ ನಾಸಾ ಚೀಫ್ ಮ್ಯಾನೇಜರ್ ಸ್ಯಾಟಲೈಟ್ ಮುಖಾಂತರ ಫೋಟೋ ತೆಗೆದ್ರೆ ಅದನ್ನ ಜನರ ಹತ್ರ ತೋರಿಸ್ಬೇಕಾಗುತ್ತೆ ವಿನ್ಸೆಂಟ್. ಆವಾಗ ಅದರಲ್ಲಿ ಮಾರ್ಕ್ ಅವರ ಡೆಡ್ ಬಾಡಿ ಕಾಣಿಸ್ಕೊಂಡ್ರೆ ಸುಮ್ನೆ ಬೇಕಿಲ್ದಿರೋ ಪ್ರಾಬ್ಲಮ್ಸ್ ಬರುತ್ತೆ ವಿನ್ಸೆಂಟ್. ಸೊ ಬೇಡ ಅಂತ ರಿಜೆಕ್ಟ್ ಮಾಡ್ಬಿಡ್ತಾರೆ ಚೀಫ್ ಮ್ಯಾನೇಜರ್. ಆದ್ರೆ ಬೇರೆ ದಾರಿ ಇಲ್ಲ, ಫೋಟೋ ತಗೊಳ್ಳೇಬೇಕಾಗಿರುತ್ತೆ. ಸೊ ಫೋಟೋ ತಗೊಳ್ಳೋಣ ಅಂತ ಮಾರ್ಸ್ ಅಲ್ಲಿ ನಮ್ಮ ಟೀಮ್ ಲ್ಯಾಂಡ್ ಆಗಿದ್ದ ಪ್ಲೇಸ್ ನ ಚೆಕ್ ಮಾಡ್ಬೇಕಾದ್ರೆ ಎಲ್ಲರೂ ಶಾಕ್ ಆಗ್ತಾರೆ. ಏನು ಅಂತ ನೋಡಿದ್ರೆ ಅಲ್ಲಿರೋ ಸೋಲಾರ್ ಪ್ಯಾಡು ರೋವರು ಪ್ಲೇಸ್ ಚೇಂಜ್ ಆಗಿದೆ. ಹೇಗೆ ಚೇಂಜ್ ಆಗಿರ್ಬೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ನಮ್ಮ ಮಾರ್ಕಿನ ಜೀವಂತವಾಗಿ ಇದ್ದಾನೆ ಅಂತ ಗೊತ್ತಾಗುತ್ತೆ ನಾಸಾಗೆ. ಆದ್ರೆ ಇದನ್ನ ಸ್ಪೇಸ್ ಅಲ್ಲಿ ಭೂಮಿಗೆ ರಿಟರ್ನ್ ಬರ್ತಾ ಇರೋ ನಮ್ಮ ಸೈಂಟಿಸ್ಟ್ ಟೀಮ್ಗೆ ಹೇಳ್ದೇನೆ ಮುಚ್ಚಿಡ್ತಾ ಇದ್ದಾರೆ ನಾಸಾ. ಯಾಕೆಂದ್ರೆ ಮಾರ್ಸ್ ಇಂದ ಭೂಮಿಗೆ ರಿಟರ್ನ್ ಬರೋಕೆ 1 ವರ್ಷ ಆಗುತ್ತೆ. ಆಲ್ರೆಡಿ ನಮ್ಮ ಟೀಮ್ ಹೊರಟು 2 ತಿಂಗಳು ಆಗಿದೆ. ಇವಾಗ ಈ ವಿಷಯ ಟೀಮಿಗೆ ಗೊತ್ತಾದ್ರೆ ಮಾರ್ಕ್ ನ ಕಾಪಾಡೋಕೆ ಹೋಗಿ ಇವ್ರಗಳ ಜೀವಕ್ಕೂ ಅಪಾಯ ಆಗೋಕೆ ಚಾನ್ಸಸ್ ಇದೆ. ಸೊ ಮುಚ್ಚಿಡ್ತಾ ಇದ್ದಾರೆ ನಾಸಾ. ಅದಕ್ಕೆ ವಿನ್ಸೆಂಟ್ ನಮ್ಮ ಹೀರೋ ಮಾರ್ಕಿಗಾಗಿ ಸಪೋರ್ಟ್ ಮಾಡಿ ಮಾತಾಡ್ತಾರೆ. ಆಲ್ಮೋಸ್ಟ್ 50 ಮಿಲಿಯನ್ ಮೈಲ್ಸ್ ದೂರದಲ್ಲಿ ಒಬ್ಬ ನಮಗಾಗಿ ಹೋಗಿ ಸಿಗಾಕೊಂಡು ಕಷ್ಟಪಡ್ತಾ ಇದ್ದಾನೆ, ಅವನನ್ನ ಕಾಪಾಡಬೇಕು ಅಂತ ಚೀಫ್ ಮ್ಯಾನೇಜರ್ ಹತ್ರ ಹೇಳ್ಬೇಕಾದ್ರೆ
ಆಗ್ಬೇಕಾದ್ರೆ ಆವಾಗ ಕೂಡ ಮ್ಯಾನೇಜರ್ ಆಗಲ್ಲ ಅನ್ಬಿಡ್ತಾರೆ. ಆದ್ರೆ ಈ ವಿಷಯನ ಜನರಿಗೆ ಹೇಳಲೇಬೇಕಾಗಿರುತ್ತೆ. ಸೊ ಜನರಿಗೆ ಮಾರ್ಕಿನ ಜೀವಂತವಾಗಿ ಇರೋ ವಿಷಯನ ಹೇಳ್ಬಿಡ್ತಾರೆ ನಾಸಾ. ಜನರು ಇದನ್ನ ಕೇಳಿ ಶಾಕ್ ಆಗ್ತಾರೆ. ಇಲ್ಲಿ ಮಾರ್ಸ್ ಅಲ್ಲಿ ಇರೋ ನಮ್ಮ ಹೀರೋಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಏನು ಅಂದ್ರೆ 4 ವರ್ಷ ಬಿಟ್ಟು ಮತ್ತೆ ರಿಟರ್ನ್ ಬರೋ ಟೀಮ್ ಇವಾಗ ನಮ್ಮ ಹೀರೋ ಇರೋ ದೂರದಿಂದ ಸುಮಾರು 3500 ಕಿಲೋಮೀಟರ್ ದೂರದಲ್ಲಿ ಲ್ಯಾಂಡ್ ಆಗೋದು. ಆದ್ರೆ ನಮ್ಮ ಹೀರೋ ಹತ್ರ ಇರೋದು ಒಂದೇ ಒಂದು ಬ್ಯಾಟರಿ ರೋವರ್. ಅದನ್ನ ಫುಲ್ ಚಾರ್ಜ್ ಮಾಡಿ ಓಡಿಸ್ಕೊಂಡು ಹೋದ್ರು 35 ಕಿಲೋಮೀಟರ್ ಮಾತ್ರನೇ ಓಡಿಸ್ಕೊಂಡು ಹೋಗೋಕೆ ಆಗುತ್ತೆ. ಆಮೇಲೆ ಮತ್ತೆ ಚಾರ್ಜ್ ಮಾಡಬೇಕಾಗುತ್ತೆ. ಹಾಗೆ ಬ್ಯಾಟ್ರಿನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರುವೆ 50-60 ದಿನಗಳಾಗುತ್ತೆ ಅಲ್ಲಿಗೆ ಹೋಗಿ ತಲುಪೋಕೆ. ಹಾಗೆ ಇದ್ರೂ ಕೂಡ ಗಾಡಿ ಒಳಗಡೆ ಆಕ್ಸಿಜನ್ ಕಡಿಮೆ ಇರುತ್ತೆ, ಸರ್ವೈವ್ ಮಾಡೋಕೆ ಕಷ್ಟ. ಇನ್ನ ಇದರಲ್ಲಿ ಮೇನ್ ಪ್ರಾಬ್ಲಮ್ ಏನು ಅಂದ್ರೆ ಆ ಟೀಮ್ ಬರ್ಬೇಕಾದ್ರೆ ಕರೆಕ್ಟ್ ಆಗಿ ಆ ಪ್ಲೇಸ್ ಅಲ್ಲಿ ಇರಬೇಕು ನಮ್ಮ ಹೀರೋ. ಇರ್ಲಿಲ್ಲ ಅಂದ್ರೆ ಮತ್ತೆ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಟೀಮ್. ಸೊ ನಮ್ಮ ಹೀರೋನು ವರ್ಕೌಟ್ ಮಾಡೋಕೆ ಶುರು ಮಾಡ್ತಾನೆ. ಚೆನ್ನಾಗಿ ಪ್ಲಾನ್ ಗಳನ್ನ ಹಾಕ್ತಾನೆ ಅಲ್ಲಿಗೆ ಹೋಗಿ ತಲುಪೋಕೆ. ಸೊ ರೋವರ್ಗೆ ಇನ್ನೊಂದು ಬ್ಯಾಟ್ರಿನ ಕನೆಕ್ಟ್ ಮಾಡ್ತಾನೆ ಹೀರೋ. ಆದ್ರೆ ಇವಾಗ ಇನ್ನೊಂದು ಪ್ರಾಬ್ಲಮ್, ಮಾರ್ಸ್ ಅಲ್ಲಿ ನೈಟ್ ಆದ್ರೆ ಫ್ರೀಸ್ ಆಗೋ ಮಟ್ಟಿಗೆ ತುಂಬಾ ಚಳಿ ಆಗುತ್ತೆ. ರೋವರ್ ಅಲ್ಲಿ ಇರೋ ಹೀಟರ್ ನ ಯೂಸ್ ಮಾಡಿದ್ರೆ ಬ್ಯಾಟ್ರಿ ಲೈಫ್ ಅರ್ಧ ಕಡಿಮೆ ಆಗ್ಬಿಡುತ್ತೆ. ಹಾಕಿಲ್ಲ ಅಂದ್ರೆ ಫ್ರೀಸ್ ಆಗಿ ಸಾಯ್ಬೇಕಾಗುತ್ತೆ. ಆದ್ರೆ ನಮ್ಮ ಹೀರೋ ತುಂಬಾ ಬುದ್ಧಿವಂತ. ಟ್ರೈನಿಂಗ್ ಅಲ್ಲಿ ಹೇಳ್ಕೊಟ್ಟಿದ್ದ ಎಲ್ಲವನ್ನು ನೆನ್ಪಿಟ್ಟಿರ್ತಾನೆ. ಯಾವಾಗ್ಲೂ ಒಂದು ಟೀಮ್ ಮಾರ್ಸ್ ಅಲ್ಲಿ ಲ್ಯಾಂಡ್ ಆಗುತ್ತೆ ಅಂದ್ರೆ ಪವರ್ ಜನರೇಟ್ ಮಾಡೋಕೆ ಒಂದು ಪ್ಲೂಟೋನಿಯಂ ಕೋರ್ ನ ಇಟ್ಟಿರ್ತಾರೆ. ಅದು ತುಂಬಾ ಪವರ್ಫುಲ್, ಅಪಾಯ ಕೂಡ. ಸೊ ಅದನ್ನ ಕೆಲಸ ಮುಗಿಯೋವರೆಗೂ ಮಣ್ಣೊಳಗಡೆ ಮುಚ್ಚಿಟ್ಟಿರ್ತಾರೆ. ಆ ಕೋರ್ ಇಂದ ತುಂಬಾ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಆ ಕೋರ್ ನ ಯೂಸ್ ಮಾಡಿ ಚಳಿನ ಮೇಂಟೈನ್ ಮಾಡೋಣ ಅನ್ಕೊಂಡು ಅದನ್ನ ಹೇಗೋ ಕಂಡಿಡಿದು ತಗೋತಾನೆ ನಮ್ಮ ಹೀರೋ. ಅದೇ ತರ ಪ್ಲಾನ್ ವರ್ಕೌಟ್ ಆಗುತ್ತೆ. ಚಳಿ ಕಡಿಮೆ ಆಗುತ್ತೆ, ಕಂಟ್ರೋಲ್ ಅಲ್ಲಿ ಇರುತ್ತೆ. ಇಲ್ಲಿ ಭೂಮಿಯಲ್ಲಿ ನಾಸಾ ಮಾರ್ಕ್ನ ಮತ್ತೆ ಭೂಮಿಗೆ ಕರ್ಕೊಂಡು ಬರೋಕೆ ಎಷ್ಟು ಆಗುತ್ತೋ ಅಷ್ಟು ಪ್ರಯತ್ನನ ನಾವು ಮಾಡ್ತಾ ಇದ್ದೀವಿ ಅಂತ ಪ್ರೆಸ್ಸಿಗೆ ನ್ಯೂಸ್ ಕೊಡ್ತಾರೆ. ಆಮೇಲೆ ಇಲ್ಲಿ ಸ್ಯಾಟಲೈಟ್ ಅಲ್ಲಿ ಚೆಕ್ ಮಾಡಬೇಕಾದ್ರೆ ನೆಕ್ಸ್ಟ್ ಮಿಷನ್ ನಡೆಯೋ ಜಾಗಕ್ಕೆ ಹೋಗೋಕೆ ಹೀರೋ ಟ್ರೈ ಮಾಡ್ತಾ ಇದ್ದಾನೆ ಅಂತ ಅವನ ಆಕ್ಟಿವಿಟೀಸ್ ಗಳನ್ನ ನೋಡಿ ತಿಳ್ಕೊತಾರೆ ನಾಸಾ. ನೆಕ್ಸ್ಟ್ ಮಿಷನ್ 4 ವರ್ಷಗಳ ನಂತರನೇ ನಡೆಯೋದು. ಸೊ ಅಲ್ಲಿವರೆಗೂ ಹೀರೋಗೆ ಜೀವಂತವಾಗಿ ಇರೋಕೆ ಫುಡ್ ಸಪ್ಲೈ ಮಾಡೋಣ, ಫುಡ್ ನ ಕಳ್ಸ್ಕೊಡೋಣ ಅಂತ ಡಿಸೈಡ್ ಮಾಡ್ತಾರೆ ನಾಸಾ. ಒಂದು ರಾಕೆಟ್ ನ ಕ್ರಿಯೇಟ್ ಮಾಡೋಕೆ 9 ತಿಂಗಳು ಬೇಕಾಗುತ್ತೆ. ಆದ್ರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕಳಿಸ್ಕೊಡೋಣ ಅಂತ 3 ತಿಂಗಳಲ್ಲಿ ರಾಕೆಟ್ ನ ರೆಡಿ ಮಾಡಿ ಕಳಿಸ್ಕೊಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ ನಾಸಾ. ಇಲ್ಲಿ ನಮ್ಮ ಹೀರೋ ಮಾರ್ಸ್ ಅಲ್ಲಿ ಸಿಗಾಕೊಂಡು ಆಲ್ಮೋಸ್ಟ್ 90 ದಿನಗಳು ಆಗೋಯ್ತು. ನಮ್ಮ ಹೀರೋ ಆಲೂಗೆಡ್ಡೆ ವ್ಯವಸಾಯ ಮಾಡಿದ್ನಲ್ಲ, ಎಲ್ಲ ಬೆಳ್ಕೊಬಿಟ್ಟಿದೆ. ಹೊರಗಡೆ ತೆಗಿತಾನೆ. ಅದನ್ನ ನೋಡಿ ಖುಷಿ ಆಗ್ತಾನೆ ನಮ್ಮ ಹೀರೋ. ಆದ್ರೂ ಅದಕ್ಕಿಂತ ಹೆಚ್ಚಾಗಿ ಯೋಚನೆ ಮಾಡ್ಬೇಕಾದ್ರೆ ಏನೇ ನಮ್ಮ ಹತ್ರ ಫುಡ್ ಇದ್ರೂ ಸರಿ, ಬದುಕೋಕೆ ಬೇಕಾಗಿರೋ ಎಲ್ಲ ಇದ್ರೂ ಸರಿ, ಫಸ್ಟ್ ನಾಸಾನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೋತಾನೆ ನಮ್ಮ ಹೀರೋ. ಸೊ ನಮ್ಮ ಹೀರೋ ಡೈರೆಕ್ಷನ್ ನ ಚೇಂಜ್ ಮಾಡಿ ಬೇರೆ ಕಡೆ ಹೋಗ್ತಾನೆ. ವಿನ್ಸೆಂಟ್ ಅವಾಗ ಸ್ಯಾಟಲೈಟ್ ನ ಚೆಕ್ ಮಾಡ್ಬೇಕಾದ್ರೆ ಹೀರೋ ಡೈರೆಕ್ಷನ್ ಚೇಂಜ್ ಮಾಡಿ ಬೇರೆ ಕಡೆ ಹೋಗ್ತಾ ಇರೋದು ಗೊತ್ತಾಗುತ್ತೆ. ಏನಕ್ಕೆ ಇವನು ಬೇರೆ ಕಡೆ ಹೋಗ್ತಾ ಇದ್ದಾನೆ ಅಂತ ಯೋಚನೆ ಮಾಡ್ಬೇಕಾದ್ರೆ ನಮ್ಮ ಹೀರೋ ಎಷ್ಟು ಬುದ್ಧಿವಂತ ಅನ್ನೋದು ಗೊತ್ತಾಗುತ್ತೆ ವಿನ್ಸೆಂಟಿಗೆ. ಆಕ್ಚುಲಿ 96ರಲ್ಲಿ ಒಂದು ಟೀಮ್ ರಿಸರ್ಚ್ ಮಾಡೋಕೆ ಹೋಗಿರ್ತಾರೆ. ಆ ಟೀಮ್ ಪಾತ್ ಫೈಂಡರ್ ಅನ್ನೋ ಒಂದು ಓಲ್ಡ್ ಟೆಕ್ನಾಲಜಿನ ಯೂಸ್ ಮಾಡಿರ್ತಾರೆ. ಅಂದ್ರೆ ಫೋನ್ ಅಲ್ಲಿ ಫೋಟೋ ತಗೊಂಡು ಸೆಂಡ್ ಮಾಡ್ಕೋತೀವಲ್ಲ, ಆ ತರ ಭೂಮಿಯಲ್ಲಿ ಕೂತ್ಕೊಂಡೆ ಇಲ್ಲಿರೋ ಪಾತ್ ಫೈಂಡರ್ ನ ಮಾರ್ಸ್ ಅಲ್ಲಿರೋ ಪಾತ್ ಫೈಂಡರ್ ನ ಕನೆಕ್ಟ್ ಮಾಡಿ ಕ್ಯಾಮ್ರಾ ಮುಖಾಂತರ ಅಲ್ಲಿ ಏನ್ ನಡೀತಾ ಇದೆ ಅಂತ ನೋಡಬಹುದು. ಸೊ ಪಾತ್ ಫೈಂಡರ್ ಟೆಕ್ನಾಲಜಿಯನ್ನ ಹುಡಿಕೊಂಡೆ ನಮ್ಮ ಹೀರೋ ಹೋಗ್ತಾ ಇರೋದು ಅಂತ ವಿನ್ಸೆಂಟ್ಗೆ ಅರ್ಥ ಆಗುತ್ತೆ. ಸೊ ಭೂಮಿಯಲ್ಲಿ ಆ ಪಾತ್ ಫೈಂಡರ್ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಇರುತ್ತೆ. ಅದನ್ನ ತಗೊಂಡು ಬಂದು ಮಾರ್ಸ್ ಅಲ್ಲಿರೋ ಪಾತ್ ಫೈಂಡರ್ ನ ಕನೆಕ್ಟ್ ಮಾಡೋಕೆ ಟ್ರೈ ಮಾಡ್ತಾರೆ. ಸಕ್ಸಸ್ಫುಲ್ ಆಗಿ ಕನೆಕ್ಟ್ ಮಾಡಾಯ್ತು. ಆದ್ರೆ ಈ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡೋಕೆ ಆಗಲ್ಲ, ವಾಯ್ಸ್ ಕಾಲು ಮಾಡೋಕೆ ಆಗಲ್ಲ. ಲೋ ಕ್ವಾಲಿಟಿಯಲ್ಲಿ ದಿನಕ್ಕೆ ಒಂದೇ ಒಂದು ಫೋಟೋ ಮಾತ್ರ ತೆಗೆಯೋಕೆ ಆಗುತ್ತೆ. ಸೊ ಆವಾಗ ನಮ್ಮ ಹೀರೋ ಇನ್ನ ಬ್ರಿಲಿಯಂಟ್ ಆಗಿ ಯೋಚನೆ ಮಾಡಿ ಬೋರ್ಡ್ಗಳಲ್ಲಿ ನನ್ನ ಸಿಗ್ನಲ್ ನ ನೀವು ರಿಸೀವ್ ಮಾಡ್ತಾ ಇದ್ದೀರಾ, ಎಸ್ ಆರ್ ನೋ ಅಂತ ಬೋರ್ಡ್ಗಳಲ್ಲಿ ಕ್ಯಾಮ್ರಾ ಮುಂದೆ ಬರೆದು ಇಡ್ತಾನೆ. ವಿನ್ಸೆಂಟೋ ಅದನ್ನ ಅರ್ಥ ಮಾಡ್ಕೊಂಡು ಕ್ಯಾಮ್ರಾನ ಎಸ್ ಕಡೆ ತಿರುಗಿಸಿ ಸ್ಟಾಪ್ ಮಾಡ್ತಾರೆ. ನಮ್ಮ ಹೀರೋ ಇದನ್ನ ನೋಡಿ ತುಂಬಾನೇ ಖುಷಿ ಆಗ್ತಾನೆ. ಆದ್ರೆ ಹೋಗ್ತಾ ಹೋಗ್ತಾ ಬೇಜಾರಾಗುತ್ತೆ. ಹೀಗೆ ಬೋರ್ಡ್ ಅಲ್ಲಿ ಬರ್ದಿಟ್ಟು ಎಷ್ಟು ದಿನಕ್ಕೆ ಅಂತ ಕ್ವಶನ್ ಮಾಡ್ಕೊಂಡು ಇರೋಕೆ ಆಗುತ್ತೆ. ಅದು ಯಾವಾಗ್ಲಾದ್ರೂ ಸಿಗ್ನಲ್ ಸಿಕ್ಕಿದಾಗ ಮಾತ್ರ. ಸೊ ನಮ್ಮ ಹೀರೋ ಇವಾಗ ಇನ್ನ ಬ್ರಿಲಿಯಂಟ್ ಆಗಿ ಯೋಚನೆ ಮಾಡ್ತಾನೆ. ಆಕ್ಸಾಡೆಸಿಮಲ್ ಅಂತ ಒಂದು ಕೋಡಿಂಗ್ ಇರುತ್ತೆ. ಅದರಲ್ಲಿ ಬರೋ ಸಿಂಬಲ್ಸ್ ಗಳನ್ನ ಇಟ್ಟು ಈಸಿಯಾಗಿ ಒಂದು ವರ್ಡ್ ನ ಫಾರ್ಮ್ ಮಾಡೋಕ್ಕಾಗುತ್ತೆ. ಸೊ ಆ ಐಡಿಯಾನ ಯೂಸ್ ಮಾಡ್ಬೇಕಾದ್ರೆ ಅದು ವರ್ಕೌಟ್ ಆಗ್ತಾ ಇದೆ. ಸೊ ಆ ಟೇಬಲ್ ಮುಖಾಂತರ ಕ್ವಶನ್ಸ್ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋನು ಬೋರ್ಡ್ ಅಲ್ಲಿ ಬರ್ದಿಟ್ಟು ಆನ್ಸರ್ ಮಾಡ್ತಾನೆ ನಾಸಾಗೆ. ಆಮೇಲೆ ಅದೇ ಕೋಡಿಂಗ್ ನ ಯೂಸ್ ಮಾಡಿ ಕಮ್ಯುನಿಕೇಟ್ ಮಾಡ್ಕೊಂಡು ಸಿಸ್ಟಮ್ ಇಂದ ಮೆಸೇಜ್ ಮಾಡ್ಕೊಳ್ಳೋ ರೀತಿ ಸೆಟ್ಟಿಂಗ್ಸ್ ನ ಚೇಂಜ್ ಮಾಡಿ ಕೋಡಿಂಗ್ ಮಾಡಿ ಅಪ್ಗ್ರೇಡ್ ಮಾಡ್ಕೋತಾರೆ. ಇವಾಗ 120 ದಿನಗಳ ನಂತರ
ಅಂದ್ರೆ 4 ತಿಂಗಳ ನಂತರ ಫಸ್ಟ್ ಟೈಮ್ ನಾಸಾನ ಮೆಸೇಜ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ನಮ್ಮ ಹೀರೋ. ಆವಾಗ ಚೀಫ್ ಮ್ಯಾನೇಜರ್, ನಾವು ನಿಮ್ಮನ್ನ ವಾಚ್ ಮಾಡ್ತಾನೆ ಇದೀವಿ ಮಾರ್ಕ್, ನೆಕ್ಸ್ಟ್ 4 ವರ್ಷಕ್ಕೆ ಬೇಕಾಗಿರೋ ಫುಡ್ ಸಪ್ಲೈನ ನಿಮಗೆ ಬೇಗನೆ ಕಳಿಸ್ಕೊಡ್ತಾ ಇದೀವಿ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಗೆ ಒಂಥರ ಮೈಯೆಲ್ಲ ಒಂಥರ ಜುಮ್ ಅಂತ ಆಗ್ತಾ ಇದೆ. ಥ್ಯಾಂಕ್ಸ್ ಸರ್ ಅಂತ ಹೇಳ್ತಾನೆ. ಆಮೇಲೆ ನಾನು ಜೀವಂತವಾಗಿ ಇರೋದು ನನ್ನ ಟೀಮಿಗೆ ಗೊತ್ತಾ, ಹೇಳಿದ್ರ ನೀವು ಅಂತ ಕೇಳ್ಬೇಕಾದ್ರೆ ಯೋಚನೆ ಮಾಡಿಬಿಟ್ಟು ಇಲ್ಲ ಅಂತ ಹೇಳ್ತಾರೆ ನಾಸಾ. ಅದಕ್ಕೆ ನಮ್ಮ ಹೀರೋ ಟೆನ್ಷನ್ ಆಗಿ ಲೈವ್ ಅಲ್ಲಿ ಇದೀವಿ ಅನ್ನೋದನ್ನೇ ಕೇರ್ ಮಾಡದೆ ಕೆಟ್ಟದಾಗಿ ಮೆಸೇಜ್ ಅಲ್ಲೇ ಬೈತಾರೆ. ಆಮೇಲೆ ನಾಸಾ ಹೀರೋ ಜೀವಂತವಾಗಿ ಇರೋ ವಿಷಯನ ರಿಟರ್ನ್ ಬರ್ತಾ ಇರೋ ನಮ್ಮ ಟೀಮಿಗೆ ಹೇಳ್ತಾರೆ. ಆದ್ರಿಂದ ಎಲ್ಲರೂ ಗಿಲ್ಟಿಯಾಗಿ ಫೀಲ್ ಮಾಡ್ತಾರೆ. ಆವಾಗ ಶಿಪ್ ಕ್ಯಾಪ್ಟನ್, ಎಲ್ಲ ನನ್ನಿಂದಾನೆ, ಎಲ್ಲ ನನ್ನದೇ ತಪ್ಪು, ನಮ್ಮ ಟೀಮಲ್ಲಿ ಒಬ್ಬನ ಬಿಟ್ಬಿಟ್ಟು ಬಂದ್ಬಿಟ್ಟಿದೀವಿ ಅಂತ ಬೇಜಾರಾಗಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ಭೂಮಿಯಲ್ಲಿ ನಾಸಾ ಫುಡ್ ಸಪ್ಲೈ ಮಾಡೋದಕ್ಕೆ ಇನ್ನ 8 ತಿಂಗಳು ಆಗುತ್ತೆ. ಆದ್ರೆ ಅಲ್ಲಿವರೆಗೂ ಮಾರ್ಕ್ ಹೇಗಾದ್ರೂ ಮಾರ್ಸ್ ಅಲ್ಲೇ ಸರ್ವೈವ್ ಮಾಡ್ಕೋತಾನೆ ಅಂತ ಮಾತಾಡ್ಕೋತಾ ಇದ್ದಾರೆ. ಆದ್ರೆ ಇಲ್ಲಿ ಎಲ್ಲವೂ ಉಲ್ಟಾ ಆಗುತ್ತೆ. ನಮ್ಮ ಹೀರೋ ಸ್ಟೇ ಆಗಿರೋ ಹಬ್ಬಲ್ಲಿ ಚಿಕ್ಕದಾಗಿ ಮಿಸ್ಟೇಕ್ ಆಗಿ ಹಬ್ಬೆ ಬ್ಲಾಸ್ಟ್ ಆಗ್ಬಿಡುತ್ತೆ. ಆಲ್ಮೋಸ್ಟ್ ನಮ್ಮ ಹೀರೋ ಸೂಟು ಡ್ಯಾಮೇಜ್ ಆಗಿ ಸಾಯೋ ಸ್ಟೇಜ್ಗೆ ಹೋಗಿ ಆಮೇಲೆ ಟೇಪ್ನ ತಗೊಂಡು ಅಂಟಿಸಿ ಎಸ್ಕೇಪ್ ಆಗ್ತಾನೆ. ಆಮೇಲೆ ಎದ್ದು ಒಳಗಡೆ ಹೋಗಿ ನೋಡಿದ್ರೆ ನಮ್ಮ ಹೀರೋ ಇಷ್ಟು ದಿನ ಕಷ್ಟಪಟ್ಟು ಬೆಳೆಸಿದ ಎಲ್ಲವೂ ಹಾಳೋಗಿದೆ. ಆ ಜಾಗವೇ ನಾಶ ಆಗಿದೆ. ಪಾಪ ನಮ್ಮ ಹೀರೋ. ಇವಾಗ ನಮ್ಮ ಹೀರೋಗೆ ಬರ್ಬೇಕಾಗಿರೋ ಫುಡ್ ಸಪ್ಲೈ ಬರೋಕೆ ಲೇಟ್ ಆಗೋದ್ರಿಂದ ಇವಾಗ ನಮ್ಮ ಹೀರೋ ಹತ್ರ ಇರೋ ಫುಡ್ ಅಲ್ಲಿ 1 ದಿನಕ್ಕೆ ಬೇಕಾಗಿರೋ ಫುಡ್ ನ 3 ದಿನಕ್ಕೆ ಆಗೋ ತರ ಮಾಡಿ ತಿನ್ಬೇಕಾಗಿರುತ್ತೆ. ಅಂದ್ರೆ 1 ದಿನಕ್ಕೆ 1 ಹೊತ್ತು ಮಾತ್ರನೇ ತಿನ್ಬೇಕು ಅಂತ ನಾಸಾ ಹೇಳುತ್ತೆ. ನಮ್ಮ ಹೀರೋನು ಅದೇ ತರ ಅವನ ಫುಡ್ ನ ಕಡಿಮೆ ಮಾಡ್ಕೋತಾನೆ. ದಿನಕ್ಕೆ 1 ಹೊತ್ತು ಮಾತ್ರನೇ ಊಟ ಮಾಡ್ತಾ ಇರ್ತಾನೆ. ಇವಾಗ ಈ ತರ ಒಂದು ಇನ್ಸಿಡೆಂಟ್ ಆಗಿದ್ರಿಂದ ಬೇಗ ಫುಡ್ ಸಪ್ಲೈನ ಕಳಿಸ್ಕೊಡ್ತಾರೆ ನಾಸಾ. ರಾಕೆಟ್ ಹೊರಡುತ್ತೆ. ಹಾಗೆ ಹಾರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆ ರಾಕೆಟ್ ಸಡನ್ ಆಗಿ ಬ್ಲಾಸ್ಟ್ ಆಗ್ಬಿಡುತ್ತೆ. ಇದು ನಮ್ಮ ಹೀರೋಗೂ ಗೊತ್ತಾಗುತ್ತೆ. ಇವಾಗ ಎಮರ್ಜೆನ್ಸಿ ನಾಸಾ ಹತ್ರ ರೆಡಿಯಾಗಿ ಯಾವುದೇ ರಾಕೆಟ್ ಇಲ್ಲ. ಹೀರೋನ ಕಾಪಾಡೋಕೆ ಆಗಲ್ಲ ಅನ್ನೋ ಸಿಚುವೇಶನ್ಗೆ ಬಂದ್ಬಿಟ್ಟಿದ್ದಾರೆ. ಆವಾಗ ಚೈನಾ ಎಂಟ್ರಿ ಕೊಟ್ಟು ನಾವು ರಾಕೆಟ್ ಕೊಡ್ತೀವಿ, ಅವರಿಗೆ ಫಸ್ಟ್ ಫುಡ್ ಸಪ್ಲೈನ ಕಳಿಸ್ಕೊಡಿ ಅಂತ ಹೇಳ್ತಾರೆ. ಅದೇ ಸಮಯದಲ್ಲಿ ಏರೋಡೈನಾಮಿಕ್ಸ್ ಓದೋ ಒಬ್ಬ ಹುಡುಗ ಒಂದು ಒಳ್ಳೆ ಐಡಿಯಾನ ತರ್ತಾನೆ. ಇವಾಗ ನಮ್ಮ ರಿಸರ್ಚ್ ಟೀಮ್ ಆಲ್ರೆಡಿ ಹೊರಟು ಭೂಮಿಗೆ ರಿಟರ್ನ್ ಬರ್ತಾ ಇದ್ದಾರೆ ಅಲ್ವಾ, ಭೂಮಿಗೂ ಮಾರ್ಸಿಗೂ ಸೆಂಟ್ರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಇವಾಗ ಇನ್ನ 3 ತಿಂಗಳಲ್ಲಿ ಭೂಮಿನ ರೀಚ್ ಮಾಡಿಬಿಡ್ತಾರೆ. ಸೊ ನಾವು ಸ್ಪೇಸ್ ಅಲ್ಲೇ ಅವರಿಗೆ 2 ವರ್ಷಕ್ಕೆ ಬೇಕಾಗಿರೋ ಫುಡ್ ಸಪ್ಲೈನು ಫ್ಯೂಯಲ್ನ ಕೊಟ್ಟು ರಿಟರ್ನ್ ಕಳಿಸಿದ್ರೆ ಅವರು ಮತ್ತೆ ಮಾರ್ಸಿಗೆ ಟ್ರಾವೆಲ್ ಮಾಡಿ ಹೋಗ್ತಾರೆ. ಆವಾಗ ಹೀರೋ ಮಾರ್ಸ್ ಅಲ್ಲಿ ಫ್ಯೂಯಲ್ ಕಡಿಮೆ ಇರೋ ಒಂದು ಹಳೆ ರಾಕೆಟ್ ಇದೆ, ಅದನ್ನ ತಗೊಂಡು ಸ್ಪೇಸ್ಗೆ ಬರ್ಬೇಕಾದ್ರೆ ಅವರನ್ನ ಸ್ಪೇಸ್ ಅಲ್ಲಿ ಕ್ಯಾಚ್ ಮಾಡಿ ಕಾಪಾಡಿ ಕರ್ಕೊಂಡು 1 ವರ್ಷ ಟ್ರಾವೆಲ್ ಮಾಡಿ ಮತ್ತೆ ಭೂಮಿಗೆ ಬರ್ಬೋದು. ಇದರಲ್ಲಿ 2 ವರ್ಷ ಸೇವ್ ಆಗುತ್ತೆ ಅಂತ ಹೇಳ್ತಾನೆ ಹುಡುಗ. ಇದೇ ಅವನ ಐಡಿಯಾ. ಈ ಐಡಿಯಾ ವರ್ಕೌಟ್ ಆಗುತ್ತೆ ಅಂತ ಎಲ್ಲರಿಗೂ ಅನ್ಸುತ್ತೆ. ಆದ್ರೆ ಚೀಫ್ ಮ್ಯಾನೇಜರ್ ಮಾತ್ರ ಇದನ್ನ ಒಪ್ಕೋತಾನೆ ಇಲ್ಲ. ಒಬ್ಬ ವ್ಯಕ್ತಿಗಾಗಿ ಮಿಕ್ಕಿರೋ 5 ಜನರನ್ನ ರಿಸ್ಕ್ ಅಲ್ಲಿ ಸಿಗಾಕ್ಸೋಕೆ ಆಗಲ್ಲ, ನನಗೆ ಇದು ಇಷ್ಟ ಇಲ್ಲ, ಬೇಡ ಅಂತ ಹೇಳ್ಬಿಡ್ತಾರೆ. ಇದನ್ನೆಲ್ಲ ನೋಡು ನಾಸಾ ವೈಸ್ ಪ್ರೆಸಿಡೆಂಟ್ಗೆ ತಡ್ಕೊಳ್ಳೋಕೆ ಆಗದೆ ಇವಾಗ ನಡೆದಿದ್ದ ಡಿಸ್ಕಷನ್ ಬಗ್ಗೆ ರಾಕೆಟ್ ಅಲ್ಲಿ ರಿಟರ್ನ್ ಬರ್ತಾ ಇರೋ ನಮ್ಮ ಟೀಮಿಗೆ ಮೆಸೇಜ್ ಆಗಿ ಕಳಿಸ್ಬಿಡ್ತಾರೆ. ಅದಕ್ಕೆ ನಮ್ಮ ಹುಡುಗರು ಮೆಸೇಜ್ ನ ನೋಡ್ಬಿಟ್ಟು, ಮಾರ್ಕ್ ನಮ್ಮ ಹುಡುಗ ನಮ್ಮ ಟೀಮ್ ನ ಸೇರಿದವನು, ನಾವೇ ಅವನನ್ನ ಅಲ್ಲೇ ಬಿಟ್ಬಿಟ್ಟು ಬಂದು ತಪ್ಪು ಮಾಡಿದ್ವಿ, ಇದು ನಮ್ಮ ತಪ್ಪು, ಸೊ ನಾವೇ ಅವನನ್ನ ಹೋಗಿ ಕರ್ಕೊಂಡು ಬರ್ಬೇಕು, ಅದೇ ಕರ್ತವ್ಯ. ಭೂಮಿಯಲ್ಲಿ ಇರೋರು ಏನ್ ಬೇಕಾದ್ರೂ ಡಿಸಿಷನ್ ತಗೊಳ್ಳಿ, ಆದ್ರೆ ನಾವು ಮಾರ್ಕ್ ನ ಕರ್ಕೊಂಡು ಬರೋಕೆ ಹೋಗ್ತೀವಿ ಅಷ್ಟೇ. ರಾಕೆಟ್ ನ ರಿಮೋಟ್ ಕಂಟ್ರೋಲ್ ಮುಖಾಂತರ ಕಂಟ್ರೋಲ್ ಮಾಡ್ತಾರೆ, ಆದ್ರೂ ಪರವಾಗಿಲ್ಲ, ನಾವು ಅದನ್ನ ಹ್ಯಾಕ್ ಮಾಡ್ಕೋಬಹುದು. ಬರೋ ಫುಡ್ ಸಪ್ಲೈನ ಪಿಕಪ್ ಮಾಡ್ಕೊಂಡು ಮಾರ್ಕ್ ನ ಕಾಪಾಡಿ ಕರ್ಕೊಂಡು ಬರೋದಕ್ಕೆ ನಾವು ಹೊರಡೋಣ ಅಷ್ಟೇ ಅಂತ ಡಿಸೈಡ್ ಮಾಡ್ತಾರೆ ನಮ್ಮ ಟೀಮ್. ಸೊ ನಮ್ಮ ಹುಡುಗರು ಡಿಸೈಡ್ ಮಾಡಿದ್ರಿಂದ ನಾಸಾ ಚೀಫ್ ಹೆಡ್ಗೂ ಬೇರೆ ದಾರಿನೇ ಇಲ್ಲ. ಸೊ ಈ ಪ್ಲಾನಿಗೆ ಓಕೆ ಅಂತ ಹೇಳ್ತಾರೆ. ಸೊ ಚೈನಾ ರಾಕೆಟ್ ಅಲ್ಲಿ ಫುಡ್ ಸಪ್ಲೈನ ಸ್ಪೇಸಿಗೆ ಕಳಿಸ್ಕೊಡ್ತಾರೆ. ಅದನ್ನ ಸೇಫ್ ಆಗಿ ನಮ್ಮ ಟೀಮ್ ಪಿಕಪ್ ಮಾಡ್ಕೊಂಡು ಮತ್ತೆ ಮಾರ್ಸಿಗೆ ಹೊರಡ್ತಾರೆ. 1 ವರ್ಷ ಟ್ರಾವೆಲ್ ಮಾಡಿ ಆ ಸ್ಪೇಸ್ ಶಟಲ್ ಮಾರ್ಸ್ ಹತ್ರ ಬರ್ಬೇಕಾದ್ರೆ ನಮ್ಮ ಹೀರೋಗೆ ಆ ಸ್ಪೇಸ್ ಶಟಲ್ ಎಲ್ಲಿ ಬರ್ತಾ ಇದೆ ಅಂತ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಡೈಲಿ ಬರೀ 1 ಹೊತ್ತು ಊಟ ಮಾಡಿ ಹೇಗೋ ಮೇಂಟೈನ್ ಮಾಡ್ಕೊಂಡು ಸರ್ವೈವ್ ಮಾಡ್ತಾ ಇದ್ದ ನಮ್ಮ ಹೀರೋ ಹಬ್ಬಲ್ಲಿ ಮಾಡ್ಬೇಕಾಗಿರೋ ಕೆಲಸ ಎಲ್ಲ ಮುಗಿಸಿ ಆ ಹಬ್ಬಿಂದ ರೋವರ್ನ ತಗೊಂಡು ಆ ಹಳೆ ರಾಕೆಟ್ ಇರೋ ಜಾಗಕ್ಕೆ ಹೊರಡ್ತಾನೆ. ತುಂಬಾ ದಿನ ಕಷ್ಟಪಟ್ಟು ಟ್ರಾವೆಲ್ ಮಾಡಿ ಹೇಗೋ ಹಳೆ ರಾಕೆಟ್ ಇರೋ ಜಾಗಕ್ಕೆ ಬರ್ತಾನೆ ಹೀರೋ. ಇವಾಗ ಇನ್ನೊಂದು ಹೊಸ ಪ್ರಾಬ್ಲಮ್, ಆ ಹಳೆ ರಾಕೆಟ್ ಅಲ್ಲಿ ವೆಯ್ಟ್ ಜಾಸ್ತಿ ಇದೆ, ಫ್ಯೂಯಲ್ ಬೇರೆ ಕಡಿಮೆ ಇದೆ. ಸೊ ಆ ರಾಕೆಟ್ ಟ್ರಾವೆಲ್ ಮಾಡಿ ಸ್ಪೇಸ್ ಒಳಗಡೆ ಬರುತ್ತಾ ಅನ್ನೋದೇ ಡೌಟ್ ಆಗಿದೆ. ಸೊ ಹಳೆ ರಾಕೆಟ್ ಅಲ್ಲಿ ಇರೋ ವೆಯ್ಟ್ ನ ಕಡಿಮೆ ಮಾಡೋಕೆ ಹೇಳ್ತಾರೆ ನಾಸಾ.
ನಾಸಾ. ಸೊ ನಮ್ಮ ಹೀರೋನು ಒಬ್ಬನೇ ಆ ರಾಕೆಟ್ ಅಲ್ಲಿ ಬೇಕಿಲ್ದೇ ಇರೋ ವೇಸ್ಟೇಜ್ ಗಳನ್ನ ರಿಮೂವ್ ಮಾಡಿ ಬಿಸಾಕ್ಬಿಟ್ಟು ಲಾಂಚ್ ಗೆ ರೆಡಿ ಆಗ್ತಾನೆ. ಇಲ್ಲಿ ನಮ್ಮ ಟೀಮ್ ಹೇಗೋ ಮಾರ್ಸ್ ಹತ್ರ ಬಂದಾಯ್ತು. ಸೊ ನಮ್ಮ ಹೀರೋಗೆ ಕರೆಕ್ಟ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ನಮ್ಮ ಹೀರೋನು 2 ವರ್ಷಗಳ ನಂತರ ಮಾರ್ಸ್ ನ ಬಿಟ್ಟು ಹೊರಡ್ತಾನೆ. ಎಲ್ಲ ಸರಿಯಾಗಿ ಹೋಗ್ತಾ ಇದೆ. ಆದ್ರೆ ಅಲ್ಲಿರೋ ವೆಲಾಸಿಟಿಯಿಂದ ಸಡನ್ ಆಗಿ ನಮ್ಮ ಹೀರೋ ಶಟಲ್ ಇಂದ ದೂರ ಹೋಗ್ಬಿಡ್ತಾನೆ. ಇದು ಲೈವ್ ಆಗಿ ಭೂಮಿಯಲ್ಲಿ ಟೆಲಿಕಾಸ್ಟ್ ಆಗ್ತಾ ಇದೆ. ಜನ ಎಲ್ಲ ಇದನ್ನ ಟಿವಿಯಲ್ಲಿ ಗಾಬರಿಯಿಂದ ನೋಡ್ತಾ ಇದ್ದಾರೆ. ಹೀರೋಗೆ ಏನಾಗುತ್ತೋ ಏನೋ ಅಂತ ನೋಡ್ತಾ ಇದ್ದಾರೆ. ಆವಾಗ ಹೀರೋ ನನ್ನ ಗ್ಲೌಸ್ ನ ನಾನು ಹೋಲ್ಡ್ ಮಾಡ್ತೀನಿ, ಆವಾಗ ಅದರಲ್ಲಿ ಬರೋ ಪ್ರೆಷರ್ ನ ಯೂಸ್ ಮಾಡಿ ಐರನ್ ಮ್ಯಾನ್ ತರ ಶಟಲ್ ಒಳಗಡೆ ಬಂದ್ಬಿಡ್ತೀನಿ ಅಂತ ಹೀರೋ ಹೇಳ್ಬೇಕಾದ್ರೆ ಶಟಲ್ ಒಳಗಡೆ ಇರೋರು ಎಲ್ಲರೂ ನಗಾಡ್ತಾರೆ. ಆವಾಗ ಕ್ಯಾಪ್ಟನ್ಗೆ ಇದು ಸರಿ ಅನ್ಸುತ್ತೆ, ಆದ್ರೂ ಬೇಡ ಅಂತ ಹೇಳ್ತಾರೆ. ಆಮೇಲೆ ಒಬ್ಬರನ್ನ ಹೊರಗಡೆ ಕಳಿಸಿ ನಮ್ಮ ಹೀರೋನ ಕ್ಯಾಚ್ ಮಾಡ್ಸೋಕೆ ಟ್ರೈ ಮಾಡ್ತಾರೆ. ಆದ್ರೂ ಅದು ಆಗ್ತಾ ಇಲ್ಲ. ಅದಕ್ಕೆ ಕ್ಯಾಪ್ಟನ್ ಸರಿ ಶಟಲ್ ಇರೋ ಒಂದು ಪಾರ್ಟ್ ನ ಬ್ಲಾಸ್ಟ್ ಮಾಡಿದ್ರೆ ಪ್ರೆಷರ್ ಬರುತ್ತೆ, ಅದರಿಂದ ವೆಲಾಸಿಟಿ ಕಡಿಮೆ ಆಗಿ ಶಟಲ್ ಸ್ಲೋ ಆಗುತ್ತೆ ಅಂತ ಹೇಳಿ ಕರೆಕ್ಟ್ ಆದ ಟೈಮ್ ನ ನೋಡಿ ಬ್ಲಾಸ್ಟ್ ಮಾಡ್ತಾರೆ. ಆದ್ರೆ ಅದು ಕೂಡ ವರ್ಕೌಟ್ ಆಗ್ತಾ ಇಲ್ಲ. ಆವಾಗ ನಮ್ಮ ಹೀರೋ ಅವನ ಪ್ಲಾನ್ ಅನ್ನೇ ಎಕ್ಸಿಕ್ಯೂಟ್ ಮಾಡ್ತಾನೆ. ಅವನ ಸೂಟಿಗೆ ಹೋಲ್ಡ್ ಮಾಡಿ ಆ ಪ್ರೆಷರ್ ನ ಕಂಟ್ರೋಲ್ ಮಾಡಿ ಹೇಗೋ ಹಗ್ಗನ ಕ್ಯಾಚ್ ಮಾಡ್ತಾನೆ ಐರನ್ ಮ್ಯಾನ್ ತರ ನಮ್ಮ ಹೀರೋ. ಆಮೇಲೆ ನಮ್ಮ ಹೀರೋನ ಕಾಪಾಡಿ ಹಾಗೆ ಶಟಲ್ ಒಳಗಡೆ ಕರ್ಕೊಂಡು ಬರ್ತಾರೆ ನಮ್ಮ ಟೀಮ್. ಹೀರೋನ ಕಾಪಾಡಾಯ್ತು ಅಂತ ಭೂಮಿಗೆ ಇನ್ಫಾರ್ಮ್ ಮಾಡ್ಬೇಕಾದ್ರೆ ಎಲ್ಲರೂ ಖುಷಿ ಆಗ್ತಾ ಇದ್ದಾರೆ. ನಮ್ಮ ಹೀರೋನ ಮೆಚ್ಕೋತಾರೆ. ಹಾಗೆ ಟ್ರಾವೆಲ್ ಸ್ಟಾರ್ಟ್ ಆಗುತ್ತೆ. 1 ವರ್ಷದ ನಂತರ ಸ್ಪೇಸ್ ಶಟಲ್ ರಿಟರ್ನ್ ಭೂಮಿಗೆ ಬಂದು ರೀಚ್ ಆಗುತ್ತೆ. ಆಮೇಲೆ ಆ ಮಿಷನ್ ಇಂದ ಬಂದ ನಮ್ಮ ಟೀಮ್ ಅವರವರ ಫ್ಯಾಮಿಲಿನ ಹೋಗಿ ಮೀಟ್ ಮಾಡಿ ಖುಷಿ ಆಗ್ತಾರೆ. ಇವಾಗ ನಮ್ಮ ಹೀರೋ ಒಂದು ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಸ್ಟೂಡೆಂಟ್ಸಿಗೆ ಅವರು ಮಾರ್ಸಲ್ಲಿ ಸಿಗಾಕೊಂಡು 2 ವರ್ಷ ಸರ್ವೈವ್ ಮಾಡಿ ಹೇಗೆ ರಿಟರ್ನ್ ಭೂಮಿಗೆ ಬಂದ್ರು ಅನ್ನೋ ಕಥೆನ ಸ್ಟೂಡೆಂಟ್ಸಿಗೆ ಹೇಳಿ ಇನ್ಸ್ಪೈರ್ ಮಾಡ್ತಾ ಇದ್ದಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಈ ಥರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನೂ ಇಲ್ಲ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಹೇ ಈ ಥರ ಒಂದು ಚಾನಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.